ವೀಕ್ಷಕರೇ, ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮಿಕ ಕಥೆಗೆ ಸ್ವಾಗತ. ಈ ದಿನದ ಕತೆ ಕೃಪೆಯ ಕರೆ. ಕೃಪೆಯ ಕರೆ. ಕಲ್ಲನ್ನು ಒಡೆಯುವ ಕಾರ್ಮಿಕರು ಒಂದು ಬಂಡೆಗೆ ಸಿಡಿಮದ್ದನ್ನು ಇಟ್ಟು ಒಡೆಯುವ ಕಾರ್ಯದಲ್ಲಿ ನಿರತರಾಗಿದ್ದರು. ಬಂಡೆಯನ್ನು ಕೊರೆದು ದ್ವಾರ ಮಾಡಿ ಸಿಡಿಮದ್ದನ್ನು ಒಳಗೆ ಇಟ್ಟು ಉದ್ದವಾದ ಬತ್ತಿಯ ಮೂಲಕ ಬೆಂಕಿಯನ್ನು ಹಚ್ಚಿಸಿದರು. ಬಂಡೆ ಒಡೆದು ಸಿಡಿಯುವುದೆಂದು ಎಲ್ಲರೂ ಕಾಯುತ್ತಾ ಇದ್ದರು. ಆ ಸಮಯಕ್ಕೆ ಸರಿಯಾಗಿ ಆಕಸ್ಮಿಕವಾಗಿ ಒಂದು ಚಿಕ್ಕ ಮಗು ಆಟವಾಡುತ್ತಾ ಆ ಬಂಡೆಯ ಕಡೆಗೆ ಓಡಿತು. ಎಲ್ಲರೂ ಚಕಿತರಾದರು. ಮಗುವಿನ ಹಿಂದೆ ಹೋಗಿ ಅದನ್ನು ಹಿಡಿದು ತರಲು ಯಾರಿಗೂ ಧೈರ್ಯವಿಲ್ಲ. ಯಾವ ಗಳಿಗೆಯಲ್ಲಿ ಮದ್ದು ಸಿಡಿಯುವುದೋ ಎಂದು ಹೇಳಲಾಗದಂಥ ಒಂದು ಪರಿಸ್ಥಿತಿ. ಮಗುವಿನ ತಾಯಿ ಒಂದು ಕ್ಷಣದಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು. ಒಂದು ವೇಳೆ ತಾನು ಮಗುವಿನಡೆ ಓಡಿದ್ದೇ ಆದರೆ ಮಗು ಇನ್ನೂ ವೇಗವಾಗಿ ಓಡಬಹುದು ಎಂದು ಅರಿತ ಆ ತಾಯಿ ಕೂಡಲೇ ಮೊಣಕಾಲೂರಿ ಮಗುವಿನ ಕಡೆಗೆ ತನ್ನ ಎರಡೂ ಕೈಗಳನ್ನು ಚಾಚಿ ನಗುತ್ತಾ ಮಗು ಬಾ ಬಾ ಎಂಬುದಾಗಿ ಪ್ರೀತಿಯಿಂದ ಕರೆದಳು. ಎಂಥ ಆಶ್ಚರ್ಯ! ಆ ಮಗು ಬಂಡೆಯ ಕಡೆ ಹೋಗದೆ ವೇಗವಾಗಿ ಓಡಿ ಆ ತಾಯಿಯ ಕಡೆಗೆ ಬಂತು. ಆ ಮಗು ತಾಯಿ ಕಡೆಗೆ ಬರುವುದಕ್ಕೂ ಆ ಬಂಡೆ ಸಿಡಿಯುವುದಕ್ಕೂ ಸರಿಯಾಗಿತ್ತು. ಅದರ ನಿಮಿತ್ತವಾಗಿ ಮಗುವಿಗೆ ಪ್ರಾಣ ಹಾನಿಯಾಗಲಿಲ್ಲ. ಹೌದು ಪ್ರಿಯರೇ, ದೇವರು ಕೂಡ ಇವತ್ತು ಅನೇಕ ಜನರು ನರಕಕ್ಕೆ ಹೋಗುತ್ತಿದ್ದಾರೆ. ದೇವರು ತನ್ನ ಎರಡು ಕೈಗಳನ್ನು ಚಾಚಿ ಕೃಪೆಯಿಂದ ನಮ್ಮನ್ನು ಕರೆಯುತ್ತಿದ್ದಾರೆ. ನೀನು ಪಾಪಿ, ನರಕಕ್ಕೆ ಹೋಗೆಂಬುದಾಗಿ ತಳ್ಳಿಬಿಡದೆ ಕ್ರೂಜೆಯಲ್ಲಿ ತನ್ನ ಎರಡೂ ಕೈಗಳನ್ನು ಚಾಚಿದವರಾಗಿ ಪ್ರೀತಿಯಿಂದ ಯೇಸು ಸ್ವಾಮಿ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ವಿಶ್ರಾಂತಿಯನ್ನು ನಿಮಗೆ ಕೊಡುತ್ತೇನೆಂಬುದಾಗಿ ಅವರು ಪ್ರತಿಯೊಬ್ಬರನ್ನು ಕರೆಯುತ್ತಾ ಇದ್ದಾರೆ. ಹೌದು, ಯೇಸುವಿನ ಪ್ರೀತಿ ಕಾರುಣ್ಯಗಳನ್ನು ನೆನೆಸಿ ಆತನ ಮೊರೆ ಹೊಕ್ಕೆ ಆಶ್ರಯವನ್ನು ಪಡೆಯೋಣ. ಲೋಕ ಸಿಡಿದು ಹಾಳಾಗಲು ಏನೇನೋ ನಡೆಯಬೇಕೋ ಎಲ್ಲವೂ ನಡೆದಿದೆ. ಆದರೆ ದೇವರ ಕೃಪೆಯಿಂದಲೇ ಕರೆಯುವಾಗಲೇ ನಾವು ದೇವರ ಬಳಿಯಲ್ಲಿ ಓಡಿ ಬರೋಣ. ಹೌದು, ಆ ಕೃಪೆಯ ಕರೆಗೆ ಹೋಗೋಡೋಣ. ಕೃಪೆಯ ಕರೆಗೆ ಹೋಗೋಡಿ ಬಂದು ಆ ಕೃಪೆಯನ್ನು ಪಡೆದುಕೊಳ್ಳೋಣ. ಆ ಕೃಪೆಯ ಕಡೆಗೆ ಓಡಿ ಬರೋಣ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತಾನೆ ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ.